ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕಿಶನ್ ಚಾರಿ. ಇವತ್ತು ನಾವು ಬಂದಿದ್ದೀರಿ ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್ಗೆ ಆ್ಯಂಡ್ ಕೆಫೆ. ಸೊ ವೀಡಿಯೋ ಎಂತ ಅನ್ಕೊಂಡು ನೋಡಿ, ಫುಲ್ ಎಂಜಾಯ್ ಮಾಡಿ. ನೋಡ್ರಿ, ಈಶಾ ಫೌಂಡೇಶನ್ ಗೇಟು. ಈಶಾ ಫೌಂಡೇಶನ್ಗಿಂತ ಒಂದು ಚೂರು ಮುಂದೆ. ಇಲ್ಲೇ ಹಾಕಿದ್ದಾರೆ ಬೋರ್ಡು, ನಾವು ಎಲ್ಲೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀರಿ. ಅಯ್ಯೋ ಯೋ 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 ಯಾವುದೋ ಇದು ಜಮೀನ್ ಹತ್ರ ಬಂದುಬಿಟ್ಟಿದ್ದೀರಿ. ಕರೆಕ್ಟಾಗಿ ಬಂದಿದ್ದೀವಾ? ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಆದರೆ ಹಿಂಗೆ ಇರೋದು ರೋಡೆಲ್ಲ. ಏನು ಇಷ್ಟು ಚಿಕ್ಕದಾಗಿದೆ ಅಲ್ಲ? ಇಷ್ಟು ಚಿಕ್ಕದಾ? ಅಲ್ಲ, ಅಂದರೆ ಚಿಕ್ಕದಾಗೆ ಟರ್ನಿಂಗ್ಸ್ ಇದ್ದಾವೆ. ಹಾಂ, ಲಾಗ್ ನಾವು ಚಿಕ್ಕಬಳ್ಳಾಪುರದವ್ರು, ಚಾರಿ ಲಾಕ್ಸ್ ಅಂತ ಇದೆ. ಆದರೆ ಟ್ರ್ಯಾಕು ಇನ್ನು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಓ ಹಾಯ್ ಪುನೀತ್. ಹಾಂ ಬ್ರೋ, 300 ರೂಪಾಯಿ ಕೊಟ್ಟಿದ್ದಕ್ಕೂ ವರ್ತಿರಬೇಕು ಬ್ರೋ. ಕೆಫೆ ಇನ್ನೂ ಖಾಲಿ ಆಗಿದೆ. ಟಿಕೆಟ್ ಎಲ್ಲಿ? ಹಾಂ, ಅಲ್ಲಿ ಹಂಗಿಂದಾನೆ ಬರಬೇಕಾ? ನಡಿಯಪ್ಪ. 300. ಅಯ್ಯೋ ಅಯ್ಯೋ. 7 ನೇಮ ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತು. ಏನಿದು ಏಜ್ ಎಷ್ಟು ಅಂತನಾ? ಮಿನಿಮಮ್ 18 ಇರಬೇಕಾ? ಓಕೆ, ಇದು ಡೇಟು. ಯಾಡ್ರಾ? ಇನ್ನೊಂದು 25 ಆಗೋಗಿದೆ. ಡಿಗ್ರಿ ಬ್ರೋ, ಡಿಗ್ರಿಗೆ ಒಂದಕ್ಕೆ ತಾನೇ ಕೊಡೋದು, ಪ್ರತಿ ವರ್ಷನೂ ಕೊಡೋದಿಲ್ಲ. 25 ಕಂಪ್ಲೀಟ್ ಆಗಿದೆ. ಡಿಗ್ರಿಗೆ ಯಾರನ್ನ ವರ್ಷ ಕೊಡ್ತಾರೆ? ವ್ಯಾಲಿಡಿಟಿ ಅಪ್ ಟು 2027. 3 ಇಯರ್ಸ್ ಬ್ರೋ ಡಿಗ್ರಿಗೆ ಬರೋದು. ಕೆಳಗಡೆ ಲಾಸ್ಟ್. ಓಕೆ ಸಾರಿ. ಫೈನ್. ನೇಮ್ ಹೇಳಿ ಬ್ರೋ. ಕ್ರೇಜಿ ಇರೋ ಕಾರ್ ಇರಬೇಕು. ಕಿಶನ್ ಚಾರಿ KR. ಕಿಶನ್ ಚಾರಿ ವ್ಲಾಗ್ಸ್ ಅಲ್ವಾ? ಹೌದು. ವಿಡಿಯೋ ನಮ್ಮ ಜೊತೆ ಕೊಲಾಬರೇಟ್ ಮಾಡಿ, ನಮ್ಮ ಇನ್ಸ್ಟಾ ಪೇಜ್ ಫಾಲೋ ಮಾಡಿ. ಓಕೆ. ನಿಮ್ಮ ಕಾರ್ಡ್ಗೆ ಎಕ್ಸ್ಟ್ರಾ 2 ಲ್ಯಾಬ್ಸ್ ಹೇಳ್ತೀನಿ. ಓಕೆ. ನಿಮ್ಮ ಕಾರ್ಡ್ಗೆ ಹಾಂ 9 ಲ್ಯಾಬ್ಸ್ ಇರ್ತೀನಿ ನಿಮ್ಮ ದೊಡ್ಡ. ಹಾಂ ಓಕೆ. ನಾನು ಬ್ರೋ ಫುಲ್ ಕ್ರೇಜಿ ಇರೋ ಕಾರ್ ಕೊಡಿ, ಹೇಳ್ತೀನಿ. ಹಾಂ ಬ್ರೋ, ಇಲ್ಲ ಮಾಡ್ತೀನಿ. ಬಿಕಾಸ್ ಆಫ್ ವ್ಲಾಗರ್ ಐ ಗಾಟ್ 2 ಲ್ಯಾಬ್ಸ್ ಎಕ್ಸ್ಟ್ರಾ. 7 ಲ್ಯಾಬ್ಸ್ ಬದಲು ಇವಾಗ 9 ಲ್ಯಾಬ್ಸ್ ಆಗಿದೆ. ವಾಯು ವೆಲಾಸಿಟಿ ಗೋ ಕಾರ್ಟಿಂಗ್ ಆ್ಯಂಡ್ ಕೆಫೆ. ಆದರೆ ಕೆಫೆ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಓ ಬನ್ನಿ, ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಕೇಳಿಸ್ಕೊಳ್ಳೋಣ. ಹಾಂ ಬ್ರೋ. ವಿಡಿಯೋ ಮಾಡ್ತಾ ಇಲ್ಲವಾ? ಇಲ್ಲ. ಗ್ರೀನ್ ಕಲರ್ ಬಂದು ಆಕ್ಸಲೇಟರು. ಓಕೆ. ರೆಡ್ ಕಲರ್ ಬಂದು ಬ್ರೇಕು. ಹಾಂ ನೋಡಿ, ಇಲ್ಲಿದೆ ಸ್ವಿಚ್ಚು. ಆನ್ ಆ್ಯಂಡ್ ಆಫ್ ಸ್ವಿಚ್. ಈ ಥರ ಇದ್ರೆ ಆಫ್, ಈ ಥರ ಇದ್ರೆ ಆನ್. ಹಾಂ ಓಕೆನಾ? ನೀವೇನಾದ್ರು ಟೈರ್ ಗುದ್ದರಿ ಅನ್ಕೊಳ್ಳಿ, 90% ಆಫ್ ಆಗುತ್ತೆ. ಆಗಿಲ್ಲ ಸ್ವಿಚ್ ಆಫ್ ಮಾಡ್ಕೊಳ್ಳಿ. ಮತ್ತೆ ಯೆಲ್ಲೋ ಫ್ಲಾಗ್ ತೋರಿಸ್ತಾ ಇದ್ದಾರೆ ಅಂದ್ರೆ ಯಾವುದೇ ರೀತಿ ಓವರ್ಟೇಕ್ ಮಾಡೋ ಹೋಗಿಲ್ಲ. ರೆಡ್ ಫ್ಲಾಗ್ ತೋರಿಸ್ತಾ ಇದ್ದಾರೆ ಅಂದ್ರೆ ಸ್ಲೋ ಡೌನ್. ಸರಿನಾ? ಓಕೆ. ಆಮೇಲೆ ವೈಟ್ ಫ್ಲಾಗ್ ತೋರಿಸ್ತಾರೆ, ಲ್ಯಾಬ್ಸ್ ಕಂಪ್ಲೀಟ್ ಆಗಿರುತ್ತೆ. ಆಮೇಲಿಂದ ಯಾವುದೇ ರೀತಿ ಮೂವ್ ಆಗೋಗಿಲ್ಲ. ಓಕೆ. ಸರಿನಾ? ಮತ್ತೆ ಯಾವುದೇ ರೀತಿ ಓಡಿಸುವಾಗ ಕೈ ಬಿಡೋ ಹೋಗಿಲ್ಲ. ಕೈ ಬಿಟ್ರೆ ಅಂದ್ರೆ ಫಸ್ಟ್ ಟೈಮ್ ವಾರ್ನಿಂಗ್ ಕೊಡ್ತೀವಿ, ಸೆಕೆಂಡ್ ಟೈಮ್ ಪಾರ್ಕ್ ಮಾಡಿಸ್ಕೊಂತೀವಿ. ಓಕೆ. ಯಾವುದೇ ರೀತಿ ಮತ್ತೆ ಕಾರ್ಟ್ ಅಲೌಡ್ ಮಾಡಲ್ಲ ನಿಮಗೆ. ಓಕೆ. ಫಸ್ಟ್ ಟ್ರ್ಯಾಕ್ ಬಂದು ಎಲ್ಲರೂ ಸ್ಲೋ ಓಡಿಸ್ಬೇಕು. ಹಾಂ. ಟ್ರ್ಯಾಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓ ನಮ್ಮ ನನ್ನೇ ಬೀಟ್ ಹೊಡೆದ. ಕಾರ್ಗೆ ಮಾತ್ರ ಕ್ರೇಜಿ ಇದೆ.
ಓ ಕ್ರೇಜಿ. ಬಾ 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 ಬಾ. ಎಷ್ಟು ಲ್ಯಾಪ್ಸ್ ಆಯ್ತು ಅಂದರೆ ಲೆಕ್ಕ ಹಾಕೊಂಡಿಲ್ಲ, ಓಡಿಸ್ತಾ ಹೋಗ್ತಾ ಇದ್ದೀನಿ. ಕ್ರೇಜಿ ಇದೆ ಮಾತ್ರ ಓಡ್ಸೋಕ್ಕೆ. ಆದರೆ ಇಲ್ಲೊಂದೇ ಒಂದು ಹತ್ರ ಅಂಶಗಳು ಸ್ವಲ್ಪ ಟೈರ್ಸ್ ಆಗಿರ್ಬೋದು ಎಲ್ಲ ಫೀಲ್ ಮಸ್ತಿದೆ. ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸಲ್ಲಿದೆ. ನೀವು ಹೈ ವೆಲಾಸಿಟಿ ಗೋಕಾರ್ಟಿಂಗ್ ಅಂತ ಹಾಕಿದ್ರೆ ಸಾಕು, ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ. ಸೊ ಇಲ್ಲಿ ರೋಡ್ ಸ್ವಲ್ಪ ಅಂದರೆ ಕ್ಲೀನಾಗಿಲ್ಲ, ಸೊ ತೋಟದ ರೋಡ್ ಥರ ಇದೆ. ಸೊ ಅದು ರೋಡ್ ಒಂದು ಅಂದರೆ ಕನ್ಫ್ಯೂಸ್ ಆಗಬೇಡ್ರಿ ಇದೇನೋ ಅಲ್ಲ ಅಂತ. ಆದರೆ ಫೀಲ್ ಮಾತ್ರ ಕ್ರೇಜಿ ಇತ್ತು ನನಗೆ ಲಿಟ್ರಲಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ನಾನಂತೂ. ಅದ್ರದ್ದು ಫೀಲು ಹೇಳೋಕ್ಕಾಗಲ್ಲ ಬಿಡಿ. ಹಿಂದೆಗಡೆ ಅದು ಪಾಪ್ಸ್ ಬ್ಲಾಸ್ಟ್ ಪಟ್ 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 ಅಂತ ಇರುತ್ತೆ. ಸೊ ತುಂಬಾ ಎಂಜಾಯ್ ಇತ್ತು. 300 ರುಪೀಸ್ಗೆ ವರ್ತಿಟ್ಟು 7 ಲ್ಯಾಬ್ಸ್. ನಿಮ್ಮ ಕಾಲೇಜ್ ಐ ಡಿ ಕಾರ್ಡ್ಸ್ ತೊಗೊಂಬಂದರೆ ಸ್ಟೂಡೆಂಟ್ಸ್ಗೆಲ್ಲ 300 ರುಪೀಸ್ಗೆ 7 ಲ್ಯಾಬ್ಸ್ ಕೊಡ್ತಾಯಿದ್ದಾರೆ. ನಿಜವಾಗ್ಲೂ ವರ್ತಿಟ್ಟು ಅನ್ಕೊತೀನಿ. ಸಿಕ್ಕಾಪಟ್ಟೆ ಕ್ರೇಜಿ ಇತ್ತು ಮಾತ್ರ ಫೀಲು. ಸೊ ಕೆಫೆ ಇನ್ನೂ ಓಪನ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಓಪನ್ ಆಗುತ್ತೆ. ಅದರ ಫೀಲ್ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ. ಎಕ್ಸ್ಲೀಟ್ರು ಎಲ್ಲ ಬ್ರೇಕಿಂಗು ಎಲ್ಲ ಸಾಕಾಗಿದೆ. ಕಾರಂತೂ ಎಲ್ಲ ಹೊಸವು, ಸ್ಟೇರಿಂಗ್ ಹ್ಯಾಂಡ್ಲಿಂಗು ಎಲ್ಲ. ಬಟ್ ಸ್ಟೇರಿಂಗ್ ನೀವು ಬಿಡಬಾರ್ದು, ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಅದು ಕ್ಲೀನಾಗಿ ಫಾಲೋ ಮಾಡಿ ದಯವಿಟ್ಟು. ಯಾಕಂದರೆ ಸ್ಟೇರಿಂಗ್ ಅದು ಯಾಕೆ ಅಂದರೆ ವೀಲ್ಸ್ ತುಂಬ ಚಿಕ್ಕದಾಗಿರೋದ್ರಿಂದ ಏನಾಗುತ್ತೆ ಅಂದರೆ ಸೈಡಿಗೆ ರಪ್ ಅಂತ ಎಳೆಯುತ್ತೆ. ಸೊ ಅದಕ್ಕೆ ಸ್ಟೇರಿಂಗ್ಸ್ ಎಲ್ಲ ಬಿಡಬೇಡ್ರಿ. ಮತ್ತು ಅವರು ಹೇಳ್ದಂಗೆ ಅದು ಟೈರ್ಗೆ ಟಚ್ ಆದರೆ ಆಫ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ. ಅದು ನಾನು ಟಚ್ ಮಾಡಿ ನೋಡೋಣ ಅಂದ್ಕೊಂಡೆ, ಬಟ್ ಆ ಫೀಲ್ ಬರಲಿಲ್ಲ. ಇನ್ನೂ ಓಡಿಸ್ಬೇಕು ಅಂತ ಫೀಲ್ ಬಂತು ಟಚ್ ಮಾಡೋದಕ್ಕೆಲ್ಲ. ಏನಕ್ಕೆ ಟಚ್ಚಿ ಆದರೂ ಮಾಡೋದಿಲ್ಲ. ಸೊ ಸ್ಲೋ ಆಗೆಲ್ಲ ಓಡಿಸ್ಕೊಬೋದು ಆರಾಮಾಗಿ. ಫಸ್ಟ್ ಲ್ಯಾಪ್ಸು ಸ್ವಲ್ಪ ಸ್ಲೋ ಆಗಿ ಓಡ್ಕೊಳ್ಳಿ, ಯಾಕಂದರೆ ನಿಮಗೆ ಟ್ರ್ಯಾಕ್ ಗೊತ್ತಾಗೋದಕ್ಕೆ. ಆಮೇಲೆ ಮತ್ತೆ ಫುಲ್ ಫ್ರೀಯಾಗಿ ಓಡಿಸ್ಕೊಬೋದು. ಸಖತ್ತಾಗಿತ್ತು. ನಾನು ಫಸ್ಟು ಟ್ರ್ಯಾಕ್ ನೋಡಿ ಏನಿದು ಇಷ್ಟೇ ಐತೆ, ಇಲ್ಲಿ ಹಿಂಗೆ ನಡ್ಕೊಂಡು ಆಡ್ಬಿಡ್ಬೋದು ಅಂದ್ಕೊಂಡೆ. ಬಟ್ ಕಾರಲ್ಲಿ ಓಡಿಸಿದಾಗ ಫೀಲೇ ಬೇರೆ ಬಿಡಿ. ತುಂಬ ದೊಡ್ಡದಾಗಿದೆ ಟ್ರ್ಯಾಕು, ಸಾಕು ಅಷ್ಟು ಟರ್ನಿಂಗ್ಸು ಎಲ್ಲ ಕರೆಕ್ಟಾಗಿದೆ. ಇನ್ನೊಂದು ಏನು ಅನಿಸಿದ್ದು ಅಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಹತ್ರ ಮಾತ್ರ ಹಂಸಗಳು ಥರ ಇದೆ. ಅದೊಂದೊಂಥರ ಸ್ವಲ್ಪ ಇನ್ನೂ ಕ್ಲೀನಾಗಿ ಇರ್ಬೋದಿತ್ತು ಅಂತ ಅನಿಸ್ತು ಟ್ರ್ಯಾಕು. ಸೊ ನೀವು ಎಲ್ಲ ಒಂದು ಕಿತ ಬಂದು ವಿಸಿಟ್ ಮಾಡಿ ಈ ಫೀಲನ್ನು ನೀವು ತೊಗೊಳ್ಳಿ. ಫೀಲ್ ಮಾತ್ರ ಕ್ರೇಜಿ ಅಂದ್ಕೊಳ್ಳಿ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. ಇನ್ನೂ ಯಾರಾದರೂ ನಮ್ಮ ಪೇಜ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲವ್ ಯು ಲಾಟ್ಸ್, ಬೈ ಬಾಯ್.